ಫಸ್ಟ್ ಆಫ್ ಆಲ್ ಟೀಸರ್ ನೋಡಿ ಬಹಳ ಬಹಳ ಖುಷಿ ಆಯಿತು. ನಿಮಗೆ ಈ ಜರ್ನಿ ಹೇಗಿತ್ತು ದಯವಿಟ್ಟು ಹೇಳಿ. ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೆ ಗೆಳೆಯರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ. ಬಿಕಾಸ್ ಒಂದು ಲವ್ ಸ್ಟೋರಿ ಮಾಡಿರಲಿಲ್ಲ ನಾನು. ನಮ್ಮ ಗಿರೀಶ್ ಸರ್ ಕತೆ ಹೇಳಿದಾಗ, ಸೀನ್ಸ್ ಹೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಈ ಥರದ್ದು ಮಾಡಿದ್ರೆ ತುಂಬ ಜನ ಫ್ಯಾಮಿಲಿಯವ್ರಿಗೆ ಮತ್ತು ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ರೀಚ್ ಆಗ್ತೀವಿ ಅಂತ. ಸೊ ತುಂಬ ಖುಷಿ ಪಟ್ಟು ಒಪ್ಕೊಂಡೆ. ಗಿರೀಶ್ ಸರ್ ಶೂಟ್ ಮಾಡುವಾಗ ತುಂಬ ಒಂಥರ ಗಾಬರಿ ಆಗ್ತಿತ್ತು, ಲೈಕ್ ಯಾಕಪ್ಪ ಇಷ್ಟು ಸ್ಲೋ ಇದ್ದಾರೆ ಇವರು ಅಂತ. ಸಿನಿಮಾ ಇವಾಗ ಡಬ್ಬಿಂಗ್ ಶುರುವಾಗಿದೆ, ಸಿನಿಮಾ ನೋಡ್ತಿದ್ದೀವಿ, ಗೊತ್ತಾಗ್ತಿದೆ ನನಗೆ ಅವ್ರು ಯಾಕಷ್ಟು ಸ್ಲೋ ಮಾಡಿದ್ರು ಅಂದರೆ ಆ ಇಂಟೆನ್ಸಿಟಿಗೋಸ್ಕರ. ಆ ಪ್ರತಿಯೊಂದು ಫ್ರೇಮ್ ಕೂಡ ಅವ್ರು ಅಂದ್ಕೊಂಡಂಗೆ ಬರಬೇಕು, ಅವ್ರು ಅಂದ್ಕೊಂಡಿರೋ ಭಾವನ ಕನ್ವೆ ಮಾಡಬೇಕು, ಅದಕ್ಕೋಸ್ಕರ ಅಷ್ಟು ಟೈಮ್ ತೊಗೊಂಡ್ರು. ಆ್ಯಂಡ್ ನನಗೆ ಲವ್ ಸ್ಟೋರಿ ಮತ್ತು ಈ ಲವ್ ಸೀನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕಪ್ಪ, ತುಂಬ ಚೆನ್ನಾಗಿ ಮಾಡಬೇಕು, ನೀವು ಮತ್ತು ಹೀರೋಯಿನ್ನು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡಿದ್ರು. ಮೋಸ್ಟ್ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಶೂಟಿಂಗ್ ಮಾಡಿದ್ರೆ ರಿಯಲ್ ಆಗಿ ಲವ್ ಆಗ್ಬಿಡೋದು. ಅಷ್ಟು ಕೆಲಸ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಅದು ಕಾಣಿಸ್ತಿದೆ ಕೂಡ. ಆ್ಯಂಡ್ ಜೋಕ್ಸ್ ಅಪಾರ್ಟ್, ರಚಿಲ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ನನ್ನ ಜೊತೆಗೆ ನಮ್ಮ ಪೃಥ್ವಿ ಅಂಬರ್ ಅದ್ಭುತವಾದ ಕಲಾವಿದರು ಅವರು. ಅವರ ದಿಯಾ ಸಿನಿಮಾದಲ್ಲಿ ನೋಡಿ ದೊಡ್ಡ ಫ್ಯಾನ್ ಆಗಿದೆ ಅವ್ರಿಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಡಬ್ಬಿಂಗಲ್ಲಿ ನೋಡ್ತಿದ್ದೀನಿ, ನಾನೇ ಫಸ್ಟ್ ಡಬ್ಬಿಂಗ್ ಮಾಡ್ತಿರೋದು, ನೋಡ್ತಿದ್ದೀನಿ. ನಮ್ಮ ಸಿನಿಮಾ ತುಂಬ ಜನಗಳ ಮನಸ್ಸಿಗೆ ಮುಟ್ಟುತ್ತೆ, ಅದರಲ್ಲಿ ನೋ ಡೌಟ್. ಆ್ಯಂಡ್ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ವಿತ್ ಬೈ ಹಾರ್ಟ್ ಕೆಲಸ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ರಿಗೂ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಮುಂದೆ. ಬಿಕಾಸ್ ಇದು ಜಸ್ಟ್ ಟೀಸರ್, ಟ್ರೈಲರ್, ಸಾಂಗ್ಸ್, ಟ್ರೈಲರ್, ಸಿನಿಮಾ ಎಲ್ಲವೂ ತುಂಬ ಇದೆ. ನಮ್ಮ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಅಂತಾನೆ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ಇವತ್ತು ಅವರು ಹುಟ್ಟುಹಬ್ಬ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ರಾಜಕೀಯ ಭವಿಷ್ಯ ಮತ್ತು ನಮ್ಮ ಸಿನಿಮಾ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಇದೇ ಥರ ನಮ್ಮಂಥ ಹೊಸ ಪ್ರತಿಭೆಗಳಿಗೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ. ನಿಮ್ಮನ್ನು ಈ ಇಂಡಸ್ಟ್ರಿ ವೆಲ್ಕಮ್ ಮಾಡುತ್ತೆ. ನಿಮ್ಮ ಪ್ಯಾಷನ್ ನಮ್ಗೆ ಅರ್ಥ ಆಗುತ್ತೆ. ಆ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳೇ ಇಂಡಸ್ಟ್ರಿಗೆ ಬೇಕಾಗಿರೋದು. ಸೊ ದೊಡ್ಡ ಸ್ಟಾರ್ಗಳ ಜೊತೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮಗೆ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರು ತುಂಬ ಭಾವನಾತ್ಮಕ ಜೀವಿ. ಬಿಕಾಸ್ ಅವರು ಹಂಗಿಲ್ಲದೆ ಹೋದರೆ ಈ ಥರ ಸೀನ್ಸ್ಗಳು ಬರ್ಕೊಳಕ್ಕಾಗಲ್ಲ. ಸೊ ಅವ್ರು ತುಂಬ ಚೆನ್ನಾಗಿ ಸೀನ್ಸ್ಗಳು ಬರ್ಕೊಂಡಿದ್ದಾರೆ. ಇಲ್ಲಿ ಕಾಣುತ್ತಿರೋದು ಸ್ವಲ್ಪ ತುಂಬ ಚಿಕ್ಕದಷ್ಟೇ. ಸೊ ತುಂಬ ಇದೆ ಇನ್ನು ಮಾತಾಡೋಣ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರು ಉದಯ್ ಲೀಲಾ ಅವರು ಅವರ ಕ್ವಿಕ್ನೆಸ್, ಅಂದರೆ ಫಾಸ್ಟಾಗಿ ಗ್ರಾಸ್ ಮಾಡ್ಕೋತಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಹಂಗಾಗಿ ಅವ್ರನ್ನ ಕಂಡ್ರೆ ನಂಗೆ ತುಂಬ ಇಷ್ಟ. ಅವರು ಆದಷ್ಟು ಬೇಗ ಇಂಡಸ್ಟ್ರಿ ತುಂಬ ದೊಡ್ಡ ಕ್ಯಾಮ್ರಾಮನ್ ಆಗಿ ಬೆಳೀತಾರೆ, ಇದು ಪ್ರಾಮಿಸ್. ಬಿಕಾಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಆ್ಯಂಡ್ ನಮ್ಮ ವಿಜಯ್ ಕುಂಬಿನೇನಿ ಸರ್ ಅಷ್ಟೇ, ತುಂಬ ಒಳ್ಳೆಯ ಕೆಲಸಗಾರ. ಅಂದರೆ ಅವರ ಕೊಟ್ಟಿರುವಂಥ ಮ್ಯೂಸಿಕ್ಕು, ಅವರ ಡೆಪ್ತು ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರನ್ನ ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ರೆಫರ್ ಮಾಡ್ತಿದ್ದೀನಿ. ಬಿಕಾಸ್ ಅವ್ರ ಕೆಲಸ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಿಮ್ಗಳಿಗೂ ಸಾಂಗ್ ಬಂದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ, ತುಂಬ ಖುಷಿ ಆಯಿತು. ಮುಹೂರ್ತಕ್ಕೆ ಕೂಡ ಬಂದಿದ್ದೀರಿ ನೀವು, ಥ್ಯಾಂಕ್ ಯು ಸರ್. ಆ್ಯಂಡ್ ಧ್ರುವ ಸರ್ ಅನ್ಬೇಕಾ, ಬ್ರದರ್ ಅನ್ಬೇಕಾ ಗೊತ್ತಾಗ್ತಿಲ್ಲ. ಬಿಕಾಸ್ ಮೊನ್ನೆವರೆಗೂ ಅವ್ರನ್ನ ಸಾರ್ ಅಂತಿದ್ದೆ. ಬಿಕಾಸ್ ಬಾಂಡ್ ರವಿ ಟೈಮಲ್ಲಿ ಅವ್ರು ಪರಿಚಯ ಆಗಿದ್ದು, ಅಲ್ಲಿಂದ ನಮ್ಮ ಮುಹೂರ್ತಕ್ಕೆ ಬಂದಿದ್ರು, ಬಾಂಡ್ ರವಿ ಮುಹೂರ್ತಕ್ಕೆ. ಮೊನ್ನೆವರೆಗೂ ಅವ್ರನ್ನ ಸರ್ ಅಂತ ಮಾತಾಡಿಸ್ತಿದ್ದೆ. ನಮ್ಮ ಸ್ಟುಡಿಯೋದಲ್ಲಿ ಅವ್ರದ್ದು ಮಾರ್ಟಿನ್ ಸಿನಿಮಾ ಕೂಡ ಡಬ್ಬಿಂಗ್ ಆಗ್ತಿದೆ. ಈ 3 ದಿವಸದಲ್ಲಿ ಅವ್ರು ನಮ್ಮ ಹತ್ರ ಮಾತಾಡಿರೋದು, ಅವ್ರ ನನ್ನ ಜೊತೆ 1 hour 1.5 hour ಟೈಮ್ ಸ್ಪೆಂಡ್ ಮಾಡಿರೋದು, ಅಲ್ಲೇನೋ ಫೀಲ್ ಆಯ್ತು, ಲೈಕ್ ನನಗೆ ಏನೋ ಕನೆಕ್ಟ್ ಆದ್ರು ಅವರು. ಅಲ್ಲಿಂದನೇ ಅನಿಸ್ತು, ಅಂದ್ರೆ ಗೊತ್ತಿಲ್ಲದಂಗೆ ಒಂದು ಬ್ರದರ್ ಕನೆಕ್ಷನ್ ಆಯಿತು. ಸೊ ನಿನ್ನೆ ಸಂಜೆಯಿಂದ ಬ್ರದರ್ ಅನ್ನಕ್ಕೆ ಶುರುವಾಗಿದ್ದೀನಿ. ಅವ್ರಿಗೆ ಮೆಸೇಜ್ ಕೂಡ ಕಳಿಸಿದ್ದೆ ನಾನು. ಸೊ ಏನೋ ಒಂದು ಖುಷಿ ಆಯಿತು. ಬಿಕಾಸ್ ಆ ಕನೆಕ್ಷನ್ ಆಗುತ್ತಲ್ಲ, ಅಂದರೆ ಅವ್ರ ಹಂಬಲ್ನೆಸ್, ಸಿಂಪ್ಲಿಸಿಟಿ ಎಷ್ಟು ಈಸಿಯಾಗಿ ಕನೆಕ್ಟ್ ಆಯಿತು ಅಂದರೆ, ನಮ್ಮ ಥರನೇ ಅವರು ಹಾರ್ಡ್ ವರ್ಕಿಂಗು, ನಮ್ಮ ಥರ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ, ಅದು ತುಂಬ ಖುಷಿ ಆಯ್ತು ನನಗೆ. ಬಿಕಾಸ್ ನಾವು ಕೇಳಿದ್ದು ಗುರುವಾರ, ಇವತ್ತು ಶನಿವಾರ, ಗುರುವಾರ ನಾಳಿದ್ದು ಸರ್ ಅಂದ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ನಾನು ಬರ್ತೀನಿ ಬಿಡಿ ಬ್ರದರ್, ಮಾಡ್ಕೊಡ್ತೀನಿ ಅಂತ. ಅದು ತುಂಬ ದೊಡ್ಡ ವಿಷಯ. ಈ ಇಂಡಸ್ಟ್ರಿಯಲ್ಲಿ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಥರ ಹುಡುಗರು ತುಂಬ ಎತ್ತರಕ್ಕೆ ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇನ್ನೊಂದು ವಿಷಯ, ಅವರು ಮಾರ್ಟಿನ್ ಸಿನಿಮಾದ ನೆಕ್ಸ್ಟ್ ಬಿಡುವಂಥ ಟೀಸರ್ ತೋರಿಸಿದ್ರು. ಅದು ನಿಜವಾಗ್ಲೂ ಹೇಳ್ತೀನಿ, ನಾನು ಆ ಥರದ ವಿಜುವಲ್ಸು, ಆ ಥರದ ಮೇಕಿಂಗು ಇದುವರೆಗೂ ನಮ್ಮ
ಇಂಡಸ್ಟ್ರಿಲಿ ನೋಡಿರ್ಲಿಲ್ಲ. ಇದು ತುಂಬಾ ದೊಡ್ಡ ಲೆವೆಲ್ನ ಮೇಕಿಂಗ್ ಸಿನಿಮಾ ಆಗುತ್ತೆ. ಇಡೀ ಇಂಡಿಯಾದಲ್ಲೇ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ಖಂಡಿತ, ಬಿಕಾಸ್ ಅಷ್ಟು ಚೆನ್ನಾಗಿದೆ ವಿಜುವಲ್ಸು ಅಂಡ್ ಧ್ರುವ ಸರ್ ಎಫರ್ಟ್ಸು ಎದ್ದು ಕಾಣ್ತಿದೆ. ಆ ವಿಜುವಲ್ಸ್ ಹಾಲಿವುಡ್ ಲೆವೆಲ್ಗಿದೆ ವಿಜುವಲ್ಸು. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಅಂಡ್ ಸರ್ ಕೆಲವೊಂದು ಸೀನ್ ನೋಡಿದೆ, ತುಂಬಾ ಡೇರ್ ಆಗಿ ಆಕ್ಟ್ ಮಾಡಿದಿರಿ. ಅದು ಯಾಕೆ ಈ ಮಾತು ಹೇಳ್ತೀನಿ ಅಂತ ಸಿನಿಮಾ ಟೀಸರ್ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ಮಾರ್ಟಿನ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಉದಯ್ ಮೆಹ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟು ಹೇಳ್ತಾ ಇನ್ನು ಸಿನಿಮಾ ಬಗ್ಗೆ ಇನ್ನೇನೇ ಮಾತಾಡಿದ್ರು ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ಮಾತಾಡೋಕ್ಕೆ ತುಂಬ ಟೈಮ್ ಇದೆ, ಮಾತಾಡ್ತೀನಿ. ಅಲ್ಲಿವರೆಗೂ ನಮ್ಮ ಥರ ಹೊಸ ಹುಡುಗರನ್ನ ಕಷ್ಟಪಟ್ಟು ಕೆಲಸ ಮಾಡೋರನ್ನ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಕನ್ನಡ ಆಡಿಯನ್ಸ್ದು. ಕನ್ನಡ ಗೆಲ್ಲಬೇಕು, ಕರೆಕ್ಟು. ಜೊತೆಗೆ ನಮ್ಮಂಥ ಕಲಾವಿದರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಲೇಟ್ ಆದಷ್ಟು ಇಲ್ಲಿ ಎಷ್ಟೋ ಲೈಫ್ಗಳು ಹಾಳಾಗೋಗ್ಬಿಡ್ತವೆ. ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ. ಈಗ ನೋಡಿ ನಮ್ಮ ಕೆರೆ ಬಿಟ್ಟ ಹೀರೋ ಬಂದಿದ್ದಾರೆ, ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಸೊ ಅವ್ರ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಯಾವ ಸಿನಿಮಾ ನಿಮ್ಮ ಕಿವಿಗೆ ಬೀಳುತ್ತೋ ಚೆನ್ನಾಗಿದೆ ಅಂತ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಇಂಡಸ್ಟ್ರಿ ಬೆಳೆಯೋದು 5-6 ಜನ ಹೀರೋಗಳು, ಒಂದು 5-6 ಸಿನಿಮಾಗಳಿಂದ ಅಲ್ಲ. ಈ ಥರ ಒಳ್ಳೆ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳನ್ನ, ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳನ್ನ ಗೆಲ್ಲಿಸ್ಕೊಂಡ್ರೆ ಅವರು ನೆಕ್ಸ್ಟು ತುಂಬ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ. ಧ್ರುವ ಸರ್ ಮಾಡ್ತಿದಾರಲ್ಲ ಆ ಥರ. ಬಿಕಾಸ್ ಅವ್ರನ್ನ ನೀವು ಮುಂಚೆಯಿಂದ ಗೆಲ್ಸ್ಕೊಂಡ್ ಬಂದಿದ್ದಕ್ಕೆ ಅವ್ರು ಪ್ರತಿ ಹಂತದಲ್ಲೂ ಮುಂದಕ್ಕೆ ಹೋಗ್ತಿದ್ದಾರೆ. ಆ ಥರನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಡಿಯನ್ಸ್ ಕಡೆಯಿಂದ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ, ಚೆನ್ನಾಗಿ ಮಾಡಿದರೆ, ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಗೆಲ್ಲಿಸಿ. ತುಂಬ ದೊಡ್ಡ ಕೆಲಸಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ಥ್ಯಾಂಕ್ ಯು. ಸ್ವಾಗತ. ಹೇಗಿತ್ತು ಭುವನಂ ಗಗನಂ ಚಿತ್ರದ ಚಿತ್ರೀಕರಣದ ಸಂದರ್ಭ? ದಯವಿಟ್ಟು ಹೇಳಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಧ್ರುವ ಸರ್, ಪ್ರೇಮ್ ಸರ್, ಸುನಿ ಸರ್, ತುಂಬ ಥ್ಯಾಂಕ್ಸ್ ಇವತ್ತು ನಮ್ಮ ಪ್ರೋಗ್ರಾಮ್, ನಮ್ಮ ಸಿನಿಮಾ ಭುವನಂ ಗಗನಂ ಟೀಸರ್ ಲಾಂಚ್ಗೆ ಬಂದಿದ್ದಕ್ಕೆ. ಸುನಿ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್, ಯಾಕಂದರೆ ಲವ್ ಸ್ಟೋರಿ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇತ್ತು, ನನಗೆ ತುಂಬ ಡಿಫ್ರೆಂಟ್ ಅನಿಸ್ತು. ನನಗೆ ಕಾಸ್ಟ್ ತುಂಬ ಇಷ್ಟ ಆಯಿತು. ಪ್ರಮೋದ್ ಅವರು ಇಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಈ ಥ್ರೂ ಔಟ್ ದಿಸ್ ಜರ್ನಿ. ಈ ಸಿನಿಮಾದಲ್ಲಿ ಇಸ್ ಬಿನ್ ಮೈ ಬ್ಯಾಕ್ ಬೋನ್. ಪ್ರಮೋದ್ ವೆರಿ ವೆರಿ ಪ್ಯಾಷನೇಟ್ ಆ್ಯಂಡ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ತುಂಬ ಕಲಿಯೋಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಫಾರ್ ಯೋರ್ ಸಪೋರ್ಟ್. ಪೃಥ್ವಿ ಅವರು ಆಲ್ಸೋ, ಐ ನೋ ಹೀಸ್ ಅ ಗ್ರೇಟ್ ಡಾನ್ಸರ್ ಆ್ಯಂಡ್ ಈವನ್ ಬೆಟರ್ ಆ್ಯಕ್ಟರ್. ಸೊ ಪೃಥ್ವಿ ಅವ್ರನ್ನ ಆಲ್ಸೋ ಐಮ್ ಅ ಬಿಗ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಮತ್ತು ಗಿರೀಶ್ ಸರು, ಹೀಸ್ ಅ ವೆರಿ, ಪ್ರಮೋದ್ ಹೇಳಿದ ಥರ ಹೀ ಡಸ್ ಟೇಕ್ ಟೈಮ್ ಟು ಡೂ ವರ್ಕ್. ಬಟ್ ಅದು ನಮ್ಗೆ ಗೊತ್ತಾಗಲ್ಲ ಸೆಟ್ಟಲ್ಲಿ. ಬಟ್ ಇವಾಗ ನಾವು ಸ್ಕ್ರೀನಲ್ಲಿ ನೋಡುವಾಗ ಗೊತ್ತಾಗುತ್ತೆ ಸರ್ ಅಷ್ಟೊಂದು ಥಾಟ್ ಹಾಕೊಂಡಿದ್ದಾರೆ ಪ್ರತಿಯೊಂದು ಸೀನ್ಗೆ. ಆ್ಯಂಡ್ ಗಿರೀಶ್ ಸರ್, ಯೋರ್ ವರ್ಕ್ ವಿಲ್ ಟ್ರೂಲಿ ಬಿ ಅಪ್ರಿಷಿಯೇಟೆಡ್ ಬೈ ದಿ ಆಡಿಯನ್ಸ್. ಅದು ನಂಬಿಕೆ ಇದೆ. ಆ್ಯಂಡ್ ಮುನಿಗೌಡ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅವ್ರ ಸಪೋರ್ಟ್ ಆ್ಯಂಡ್ ಟೇಕಿಂಗ್ ಮೀ ಟು ಬಿ ಅ ಪಾರ್ಟ್ ಆಫ್ ಭುವನಂ ಗಗನಂ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶುಭವಾಗಲಿ. ಭುವನಂ ಗಗನಂ ಸಿನಿಮಾ ನಿಮಗೆ ಸಾಕಷ್ಟು ಪ್ರೀತಿ, ಯಶಸ್ಸನ್ನ ತರಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆದರೆ ಎಲ್ಲರೂ ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ. ಅದು ಅವರು ಮತ್ತೊಬ್ಬ ಕಲಾವಿದರಿಗೆ ಕೊಡುವಂತಹ ಗೌರವ. ಅವರ ಹಂಬಲ್ ಬಿಹೇವಿಯರ್ ಆಗಿರ್ಬೋದು, ಸಿಂಪ್ಲಿಸಿಟಿ ಆಗಿರ್ಬೋದು, ಇದೆಲ್ಲ ನಿಜ ಜೀವನದಲ್ಲಿ ನೋಡಿದ್ರೆ, ಸ್ಕ್ರೀನ್ನಲ್ಲಿ ನೋಡಿದಾಗ ಒಂದು ದೈತ್ಯ ಪ್ರತಿಭೆಯಾಗಿ, ಒಬ್ಬ ಮಾರ್ಟಿನಾಗಿ, ಬಹದ್ದೂರ್ ಗಂಡಾಗಿ, ಭರ್ಜರಿ ಸೌಂಡ್ ಮಾಡಿ ಬರುವಂತ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ವೀಕ್ಷಕರಿಗೂ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್, ವಂಶಿ ಚಿತ್ರದ. ಅಂದರೆ ಪುನೀತ್ ಸರ್ ನೆನಪಾದ್ರು. ಆ್ಯಂಡ್ ಆಲ್ಸೋ ಪುನೀತ್ ಸರ್ದು ಬರ್ಡೇ ನಾಳೆ. ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ಎನಿವೇಸ್, ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬೀಯಿಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್. ಯಾಕೆಂದರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತು ಅಣ್ಣಂದು ಸಿನಿಮಾ ಬಂದು ವರದನಾಯಕ ಅಂತ, ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರು. ಆ್ಯಂಡ್ ಆಲ್ಸೋ
ಆಲ್ಸೋ ರಾಜಮಾರ್ತಾಂಡ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರು ರವಿ ಅವರು, ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು. ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ಕು ಟೇಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ DOP ಬಂದು ಉದಯ್ ಅವರು ಅಷ್ಟೇ ನಮ್ಗೆ ಬಹದ್ದೂರ್ ಭರ್ಜರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ವರ್ಕರ್. ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದ್ದೀನಿ, ವಿಜಯ್ ಸರ್ ಅವರು. ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು. ಆ್ಯಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು. ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ. ಸರ್, ಜನ್ಮದಿನದ ಶುಭಾಶಯಗಳು. ಇಲ್ಲಿ ಬಂದಂಥ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು. ಯಾರು ಅಂದರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು. ಏನಕ್ಕೆ ಅಂದರೆ ನಾನು ಮನ್ಸಾರೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದು ಅವರೇ. ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಸುನೀಲ್ ಸರ್ ಇದ್ದಾರೆ. ಆ್ಯಂಡ್ ನಮ್ಮ ಅನ್ನದಾತರು ಅಂದರೆ ಉದಯ್ ಕೆ ಮೆಹ್ತಾ ಅವರು ಇದ್ದಾರೆ. ಸರ್ ಬನ್ನಿ. ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು, ಪ್ರಮೋದ್ ಅವರು. ಏಕೆಂದರೆ ನಾನು ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ಗುರು ನೀನು ಗ್ಯಾರಂಟಿ ಹಿಟ್ ಆಗ್ತೀಯ ಅಂತ. ಮನ್ಸಾರೆ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಪೃಥ್ವಿ ಅವರು. ಇಬ್ಬರಿಗೂ ಆಲ್ ದ ಬೆಸ್ಟ್. ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನೀವು ಇನ್ನೂ ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ದೀರಾ, ಮಾನ್ಸೂನಲ್ಲಿ ರಿಲೀಸ್ ಅಂತ ಹೇಳಿದ್ದೀರಾ. ಆ್ಯಸ್ ಅ ಆಡಿಯನ್ ನಾನು ವೆಯ್ಟ್ ಮಾಡ್ತೀನಿ, ಯಾಕೆಂದರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಲವ್ ಯು ಆಲ್. ಜಯ ಆಂಜನೇಯ. ಆಮೇಲೆ ಗೌರಿಶಂಕರ್ ನನ್ನ ಅಂದರೆ ನಾವು ರವಿ ಜಂಕಂಡೆ ಮಾಸ್ಟರ್ ಹತ್ರ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ. ಈತ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ನಂಬರ್ ಇರಲಿಲ್ಲ. ಕೆರೆಬೇಟೆ ಅನ್ನೋ ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ರಿಲೀಸ್ ಆಗಿದೆ. ಆ್ಯಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಇನ್ನೊಂದು ಮೆಹಬೂಬಾ ಅಂತ ನಮ್ಮ ಶಶಿ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ, ಒಟ್ಟಿಗೆ ಸಿನಿಮಾ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಾನು ಅವ್ರ ಫ್ಯಾನು, ನಾನು ಇವ್ರ ಸಿನಿಮಾ ನೋಡಲ್ಲ. ಇಲ್ಲ 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 ಇಲ್ಲ, ನಾನು ಇವ್ರ ಫ್ಯಾನ್, ಅವ್ರ ಸಿನಿಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ ಎಲ್ರಿಗೂ. ಇನ್ನು ಮಿಕ್ಕಿದೆಲ್ಲ ಮುಂದುವರಿಯುತ್ತೆ ಆಸ್ ಯೂಶುವಲ್. ಓಕೆ, ಲವ್ ಯು ಆಲ್. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಬಹಳ ಹೆಮ್ಮೆ ಅನ್ಸುತ್ತೆ ಸರ್, ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ. ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ, ಒಂದಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಾನು ಹೊಸದಾಗಿ ಬಂದಾಗ, ನಮ್ಮ ಧ್ರುವ ಹೊಸದಾಗಿ ಬಂದಾಗ, ಇವತ್ತು ಕೆರೆಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ, ನಮ್ಮ ಪ್ರಮೋದ್ ಮತ್ತು ನಮ್ಮ ಪೃಥ್ವಿ ಎಂಬರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಈ ಎಲ್ಲ ಹುಡುಗರು ಸಹ ಹೊಸದಾಗಿ ಬಂದಾಗ ನಮ್ಮನ್ನು ಕೈ ಹಿಡಿದಿದ್ದು, ಉಳಿಸಿದ್ದು, ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ. ದೇವರಾಣೆ. ಗೌಡ್ರ ಬನ್ನಿ. ಇವತ್ತು ಕನ್ನಡ ಚಿತ್ರರಂಗ ಏನಾದರೂ ಉಳಿತಾ ಇದೆ, ಬೆಳೀತಾ ಇದೆ ಅಂದರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ, ಏನು ಕಾಂಟ್ರವರ್ಸಿ ಆದರೂ ಆಗಲಿ, ಅದು ಹೊಸ ನಿರ್ಮಾಪಕರಿಂದ, ಹೊಸ ಪ್ರೊಡ್ಯೂಸರ್ಸ್ ಇದ್ದ. ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದರೆ ಅವರೊಂದು 2-3 ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡಬೇಕು,
ಅವ್ರದ್ದು ಅಂತ ಒಂದು ಓ ಟಿ ಟಿನಲ್ಲಿ ಸ್ಯಾಟ್ಲೈಟು ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ನು ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು. ಇವೆಲ್ಲ ಆದಮೇಲೆ ಅವ್ರು ಕರೆದು ಏನೋ ನಾವು ಇವ್ರಿಗೊಂದು ಲೈಫ್ ಕೊಡ್ತಾ ಇದ್ದೀವಿ ಅನ್ನೋ ಥರ ಒಂದು ಬಿಸ್ನೆಸ್ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್. ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಒಂದು KTM ಅಂತ ಸಿನಿಮಾ ಬಂದಿದೆ, ಒಂದು ಬ್ಲಿಂಕ್ ಅಂತ ಸಿನಿಮಾ ಬಂದಿದೆ. ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್. ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದೀರಾ, ಸಾಕಷ್ಟು ಜನಕ್ಕೆ ಬದುಕನ್ನು ಕಟ್ಟಿಕೊಡೋಂಥ ಒಂದು ಕೆಲಸ ಮಾಡಿದ್ದೀರಾ. ಭಗವಂತ ನಿಮಗೆ ಸದಾಕಾಲ ಒಳ್ಳೇದು ಮಾಡ್ತಾನೆ. ಆಮೇಲೆ ಏನಂದರೆ ಈವನ್ ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು, ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡಗಿಸಿದ್ರು. ಅದೊಂದು ತುಂಬ ಹೆಮ್ಮೆ ನಮಗೆ. ಯಾಕಂದರೆ ಹೊಸಬ್ರಿಗೆ ಬಂದವ್ರಿಗೆ ಒಂದು ಸ್ವಲ್ಪ ಭಯ ಇರುತ್ತೆ, ನಾವಿಲ್ಲಿ ಹುಟ್ಟು ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವು ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ. ಆದರೆ ಅವ್ರಿಗಿರುವಂಥ ಒಂದು ತಾಕತ್ತು, ಒಂದು ಹುಂಬ ಧೈರ್ಯ, ಒಳ್ಳೆ ಮನಸ್ಸಿಂದ ಅದನ್ನು ಮಾಡಿದ್ರು. ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬ ಉಜ್ವಲವಾಗಿರಲಿ ಆ್ಯಂಡ್ ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕಂಥ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಡಾನ್ಸ್ ಅಂದರೆ ಸೈ, ಒಂದು ಚಂದದ ನಾಯಕನಾಗಿ ಕಾಣಿಸ್ಕೊಳ್ಳೋಕ್ಕೆ ಸೈ. ಈ ಟೀಸರ್ನಲ್ಲಿ ನೋಡಿದಾಗ ಒಂದು ಡಿಫ್ರೆಂಟ್ ಶೇಡ್ ಕಾಣಿಸ್ತು. ಆ ಕತೆ ಹೇಗಿದೆ, ಆ ಜರ್ನಿ ಹೇಗಿದೆ, ದಯವಿಟ್ಟು ತಿಳಿಸ್ಬೇಕು. ಥ್ಯಾಂಕ್ ಯು. ತುಂಬ ದೊಡ್ಡ ಜರ್ನಿ ಅದು. ಮೊದಲನೇಗೆ ಧ್ರುವ ಸರ್ಗೆ, ನೆನ್ಪಳ್ಳಿ ಪ್ರೇಮ್ ಸರ್ಗೆ, ಸಿಂಪಲ್ ಸುನಿ ಸರ್ಗೆ, ಉದಯ್ ಮೆಹ್ತಾ ಸರ್ಗೆ, ಮಾನ್ಯ ಶಾಸಕರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ತಂಡದ ಶಕ್ತಿ ಬಹಳ ದೊಡ್ಡದಾಗತ್ತೆ. ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದ. ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬ ಬೇರೆ ರೀತಿಯ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ. ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ, ಗಿರೀಶ್ ಮೂಲಿಮನಿ ಅವ್ರದ್ದು ನಂದು ಒಂದು 9-10 ವರ್ಷದ ಪರಿಚಯ. ನಾನು ಕನ್ನಡದಲ್ಲಿ ಅಭಿನಯಿಸಿರುವಂಥ ಮೊದಲನೇ ಚಿತ್ರದ ನಿರ್ದೇಶಕರು ಅವರು, ರಾಜರು ಅಂತ. ಸೊ ತುಂಬ ದೊಡ್ಡ ಜರ್ನಿ. ಆ್ಯಂಡ್ ಪ್ರಮೋದ್ ಅವರು ಎಲ್ಲ ಹೇಳಿ ಆಗಿದೆ. ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಭೆ, ನನಗೆ ಭಾಳ ಇಷ್ಟ. ಈ ಸಿನಿಮಾದಲ್ಲಿ ಅವರಿದ್ದಾರೆ ಅಂತ ಹೇಳಿದಾಗ ನನಗೆ ಸ್ವಲ್ಪ ಭಯ ಆಗುತ್ತೆ, ಏನು ಮಾಡೋದು, ಯಾವ ರೀತಿ ಆ್ಯಕ್ಟ್ ಮಾಡೋದು ಅಂತ. ಅಷ್ಟು ಅದ್ಭುತವಾದ ಆ್ಯಕ್ಟ್ರು. ಆ್ಯಂಡ್ ಮುನೇಗೌಡ ಸರ್ ತುಂಬ ಒಳ್ಳೆಯ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ನನಗೀಗಲೂ ನೆನಪಿದೆ, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ನಡೀತಾ ಇದ್ದು, ಡ್ಯಾನ್ಸ್ ಸೀಕ್ವೆನ್ಸ್ ಆದಾಗ ನಾನು ಫಸ್ಟ್ ಟೈಮ್ ಅನ್ಕೋತೀನಿ ಆ ಥರ ಪ್ರೊಡ್ಯೂಸರ್ ಇರೋದು. ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ಡ್ಯಾನ್ಸ್ ನೋಡ್ಬಿಟ್ಟು ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಓಡ್ ಬಂದವರು ಸರ್, ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ, ನನಗೆ ಇನ್ನೂ ದೊಡ್ಡ ಸೆಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು. ಸೊ ಅಷ್ಟು ಪ್ಯಾಷನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ಸ್ಟಾರ್ಸ್ಗಳಿಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನಸ್ಸು ಸರ್. SPC ಸಂಸ್ಥೆ ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ, ವಿಭಿನ್ನ ಅದ್ರ ಜೊತೆಗೆ ತುಂಬ ಹತ್ತಿರ ಆಗುವಂಥ ಚಿತ್ರ, ಎಲ್ಲರ ಸಪೋರ್ಟ್ ನಮಗೆ ಬೇಕು. ಪ್ರಮೋದ್ ಅವರೆಲ್ಲ ಮಾತಾಡಿ ಆಗಿರೋದ್ರಿಂದ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂಡನ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಕೆಲಸದ ಮೇಲೆ, ಕಲೆ ಮೇಲೆ ರಿಯಲಿ ಸಾರಿ ಸುನಿ ಸರ್, ರಿಯಲಿ ಸಾರಿ, ನಾನು ಅವಲೇ ಮರ್ತೆ. ಆ್ಯಂಡ್ ನಿಮ್ಮ ಸಿನಿಮಾ ಸಿಂಪಲ್ ಒಂದು ವರ್ಷದಲ್ಲಿ ನಾನು ಕಾಲೇಜಲ್ಲಿದ್ದಾಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4 ಶೋ ಒಟ್ಟಿಗೆ ನೋಡಿದ್ದೀನಿ ನಾನು. ಅಷ್ಟು ಖುಷಿಪಟ್ಟು ನಿಮ್ಮ ಸಿನಿಮಾ ನೋಡ್ತಿದ್ದೆ. ಸಾರಿ ಹೇಳೋದು ಮತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರೇಕ್ಷಕರು ಸಿಂಪಲ್ ಸುನಿ ಸರ್ನ ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ಬಂದಿರೋ ಕಾರಣ ಮುನೇಗೌಡರು ಸರ್. ಮುನೇಗೌಡರು ಒಬ್ಬರು ಲೀಡರ್. ಯಲಹಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ, ನಾನು ಯಲಹಂಕ ಕ್ಷೇತ್ರದವನು. ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡಿದಂಥವ್ರು ಮುನೇಗೌಡರು. ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು. ಮತ್ತು ಕ್ರಿಕೆಟಲ್ಲಿ ರಾಜ್ ಕಪ್ಪಲ್ಲಿ ನಮ್ಮ ಟೀಮ್ ತೊಗೊಂಡಿದ್ರು, ನಮ್ಮನ್ನೆಲ್ಲ ಅವ್ರು ಹೇಗೆ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಕ್ಷೇತ್ರನ ಎಷ್ಟು ಆರಿಸ್ಕೊಂತಾರೋ ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಸೊ ಇನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಅದು ಬಿಟ್ಟು ಬೋನಂ ಗಗನಂ ಹೆಸರೇ ತುಂಬ ಚೆನ್ನಾಗಿದೆ. ಆಕಾಶನೂ ಭೂಮಿ, ಸೊ ಇಲ್ಲೆಲ್ಲ ಸುದ್ದಿಯಾಗಂಥ ಸಿನಿಮಾ ಆಗಲಿ ಬೋನಂ ಗಗನಂ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು, ಸೊ ಪ್ರೊಡ್ಯೂಸರ್ಗೆ ಒಂದು ರಿಕ್ವೆಸ್ಟ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ದಯವಿಟ್ಟು ಅವ್ರಿಗೆ ಇನ್ನೊಂದು 4-5 ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಅವ್ರಿಗೆ
ಸೊ ಅದು ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತು ಪೃಥ್ವಿ ಅಂಬರ್ ಅವರು ಸೊ ತುಂಬ ಅದ್ಭುತವಾಗಿ ಅಭಿನಯಿಸಿದರೆ. ಡ್ಯಾನ್ಸ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಆಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ, ಹೊಸೊಬ್ಬರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಮತ್ತು ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಡೀ ಇಂಡಿಯಾ ವೆಯ್ಟ್ ಮಾಡ್ತಾ ಇದೆ. ಸೊ ಬಂದು ಆಕ್ರಮಿಸ್ಕೊಳ್ಬೇಕು. ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತು ಇಂಟರ್ನ್ಯಾಷನಲ್ ಶುರು ಆಗಿದೆ, ಪಾಕಿಸ್ತಾನದಲ್ಲಿ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಧ್ರುವ ಸರ್ಗೆ ಪಾಕಿಸ್ತಾನ ಅಭಿಮಾನಿಗಳ ತಂಡನ ಬಂದು ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ಪ್ರೇಮ್ ಸರ್ಗೆ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಯಾವತ್ತೂ ಇಲ್ಲಿ ಕಿತ್ತಾಟ ಇಲ್ಲ. ಪ್ರತಿಯೊಬ್ಬರು ಬಂದು ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ವಿಷಯ. ಧ್ರುವ ಸರ್ ಅವತಾರ ಪುರುಷ ಟೀಸರ್ ಲಾಂಚಿಗೆ ಬಂದಿದ್ರು. ಮತ್ತು ಒಂದು ಸರಳ ಪ್ರೇಮ ಕಥೆ ಬಂದು ನೋಡಿ ಹಾರೈಸಿದ್ರು. ಪ್ರೇಮ್ ಸರ್ ಕೂಡ ನಮ್ದೆಲ್ಲ ಸ್ಟೋರೀಸ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಸಪೋರ್ಟ್ ಬರ್ತಾ ಇರೋದು ಕನ್ನಡಿಗ ಆಡಿಯನ್ಸ್ ಈಗ. ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಇವತ್ತು ಭುವನಂ ಗಗನಂ ಟೀಸರ್ ಬಂದಿದ್ದೀವಿ. ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಮೇಲೆ ಇಡೀ ತಂಡ ಇದು ಅದ್ಭುತವಾಗಿದೆ ಈ ಟೀಸರು. ಸೊ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮಾರ್ಟಿನ್ ಅಪ್ಡೇಟು ಈ 20ನೇ ತಾರೀಕು ಯಾವಾಗ ನಾವು ಕಮಿಂಗ್ ಶಾರ್ಟ್ಲಿ ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಇದೇ ತಿಂಗಳಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮೊದಲನೇ ಸಿನಿಮಾ ಟೀಸರ್ ಬಿಡುಗಡೆ ಮಾಡೋದಕ್ಕೆ ಧ್ರುವ ಸಾರ್ಗೆ ನಾನು ಅಭಾರಿ ಆಗಿರ್ತೇನೆ. ಹಾಗೆ ಪ್ರೇಮ್ ಸಾರು ಮತ್ತು ಮೇಧೇಶ್ ಸಾರು ಎಲ್ಲ ನಮ್ಮ ಮುನ್ರಾಜಣ್ಣವರು, ಮುನ್ಸಾಮಣ್ಣವರು, ಹಾಗೆ ಬಾಮ ಹರೀಶ್ ಅವರು, ಸುನೀಲ್ ಅವರು, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಏನು ಸಿನಿಮಾ 2.5 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಲಾಸ್ಟ್ ಇಯರು ಸೇಮ್ ಬರ್ತ್ಡೇಗೆ ಟೀಸರು ಬಿಡುಗಡೆ ಮಾಡಿದ್ವಿ. ಅವಾಗ ಏನು ಹೇಳಿರಲಿಲ್ಲ, ಸುಮ್ಮನೆ ಏನು ಮಾಡಿದ್ರು, ಲಾರಿ ತೋರಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು ನಮ್ಮ ಡೈರೆಕ್ಟ್ರು. ಇದು ನಿಜವಾಗಿದ್ದು ಟೀಸರು. ಮತ್ತೆ ಈ ಸಿನಿಮಾದಲ್ಲಿ ನನಗೆ ಮೊನ್ನೆ ಎಲ್ಲ ಡಬ್ಬಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಒಂದೊಂದು ಡೈಲಾಗ್ಸು ಮತ್ತು ಎಮೋಷನ್ ಸೀನ್ಸ್ ನೋಡಿದಾಗ ನನಗೆ ಎಲ್ಲೋ ಇದು 100% ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಬಂದಿದೆ. ಹಾಗೂ ನಮ್ಮ ಧ್ರುವ ಸರ್ಜು ಒಂದು ಟೀಸರ್ ನೋಡಿದೆ, ಅದು ಯಾವುದೋ ಲೆವೆಲಲ್ಲಿದೆ. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಏನು ಬಂದಿದೆಯೋ ಸಿನಿಮಾ ಅದನ್ನೆಲ್ಲ ಮೀರಿ ಹೋಗುತ್ತೆ ಸರ್. ಒಳ್ಳೇದಾಗಲಿ. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರಬೇಕು. ದಯಮಾಡಿ ಪ್ರೇಮ್ ಸರ್ಗೂ ಅಷ್ಟೇ, ಹಂಗೆ ಮುನ್ರಾಜಣ್ಣವ್ರಿಗೂ ಒಂದೆರಡು ಮಾತು ಮಾತಾಡಬೇಕು, ಮೇಲೆ ಬರ್ಬೇಕಣ್ಣ. ನಮ್ಮ ನಿರ್ಮಾಪಕರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಸೇರಿರೋ ಕಾರಣ ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಇದೇ ವೇದಿಕೆಯಲ್ಲಿ. 1 ಸೆಕೆಂಡ್ ಸರ್, 1 ಸೆಕೆಂಡ್. ಒಂದು ಫೋಟೋ ಆಪರ್ಚುನಿಟಿ ಆಗಲಿ, ಅದಾದ್ಮೇಲೆ ವೇದಿಕೆನ ರೆಡಿ ಮಾಡೋಣ.
ಮುನೇಗೌಡ ಸರ್ ಅವರು ಪ್ರೇಮ್ ಸರ್ಗೆ ಆಡಿಯೋ ಪ್ಲೀಸ್ ಆಲೋಚನೆ ಹಲೋ ಮುಚ್ಚೆ ಈಗ ಕೇಳಿಸ್ತಾ ಇದೆಯಾ ಓಕೆ ಥ್ಯಾಂಕ್ ಯು ಲೇಖಾ ಅವರೇ